ಹಾಯ್ ಹಲೋ ಸ್ನೇಹಿತರೆ, ಪ್ರಗತಿ ಟಿವಿ ಒನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪರಸು. ಇವತ್ತಿನ ನ್ಯೂಸ್ ನೋಡೋದಾದ್ರೆ ವಿಠೋಬಾ ಜಲ್ದಿ ಬಾ, ವಿಠೋಬಾ ಜಲ್ದಿ ಬಾ. ಏನೆಂದರೆ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಡ್ಯಾಂ ಭರ್ತಿ ಆಗ್ತಾ ಇದೆ. ಡ್ಯಾಂ ಪಾತ್ರದಲ್ಲಿರುವಂತಹ ವಿಠಲ ಮಂದಿರವು ಮುಳುಗುತ್ತಿದೆ. ಗೋಪುರವು ಮಾತ್ರ ಕಾಣಿಸುತ್ತಿದ್ದು ಡ್ಯಾಂ ದಂಡೆಯಲ್ಲಿ ಮೇಲೆ ನಿಂತು ವಿಠಲನ ಭಕ್ತರು ವಿಠೋಬಾ ಬಾ ಎಂದು ಭಕ್ತರು ನಮಸ್ಕರಿಸುತ್ತಾ ದೃಶ್ಯವು ಅಲ್ಲಿ ಸಾಮಾನ್ಯವಾಗಿದೆ. ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗುತ್ತಿದ್ದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಜಲಾಶಯಗಳು ಜಲಪಾತದ ಜೀವಕಳೆಯನ್ನು ಬಂದಿದೆ. ರೈತರ ಮೊಗದಲ್ಲಿ ಮಂದಹಾಸವೂ ಮೂಡಿದೆ. ಕಳೆದ ವರ್ಷ ಭೀಕರ ಬರಗಾಲದಿಂದ ಕಂಗೆಟ್ಟಿರುವ ಜಿಲ್ಲೆಯಲ್ಲಿ ಈ ರೈತರಿಗೆ ಈ ಬಾರಿನ ವರುಣ ದೇವನು ಕೃಪೆ ತೋರಿದ್ದಾನೆ. ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗುತ್ತಿದ್ದು ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡಿ ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಜೂನ್ 1ರಿಂದ ಈವರೆಗೂ 201 ಮಿಲಿಮೀಟರ್ ವಾಡಿಕೆಗಿಂತ 266 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಶೇಕಡಾ 33ರಷ್ಟು ಅಧಿಕ ಮಳೆಯಾಗಿದೆ. ಜುಲೈ 1ರಿಂದ ಜುಲೈ 9ರವರೆಗೆ 55 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ 78 ಮಿಲಿಮೀಟರ್ ಮಳೆ ಆಗಿದೆ. ಶೇಕಡಾ 43ರಷ್ಟು ಹೆಚ್ಚಾಗಿದೆ ಮಳೆ. ಈ ಬಾರಿ ಮುಂಗಾರು ಮಳೆಯು ಕೈ ಹಿಡಿದಿದ್ದರಿಂದ ಕೃಷಿ ಚಟುವಟಿಕೆಯು ಚುರುಕುಗೊಂಡಿದೆ. ಬೆಳಗಾವಿ ಜಿಲ್ಲೆಯ ರೈತರ ಮೊಗದಲ್ಲಿ ಸಂತಸವೂ ಮೂಡಿದೆ. ಅರ್ಧ ಭರ್ತಿಯಾದರೂ ಹಿಡಕಲ್ ಡ್ಯಾಂ 51 ಟಿಎಂಸಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದಲ್ಲಿ ಹಿಡಕಲ್ ಜಲಾಶಯವಿದ್ದು ಜುಲೈ 9ರಂದು 21.105 ಟಿಎಂಸಿ ನೀರು ಸಂಗ್ರಹವಿದೆ. 25,677 ಕ್ಯೂಸೆಕ್ ಒಳಹರಿವು, 3,007 ಕ್ಯೂಸೆಕ್ ಹೊರಹರಿವು ಇದೆ. ಹಿಂದಿನ ವರ್ಷವೂ ಈ ದಿನಕ್ಕೆ 479 ಟಿಎಂಸಿ ನೀರು ಸಂಗ್ರಹವಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದರೆ 16.626 ಟಿಎಂಸಿ ನೀರು ಹೆಚ್ಚಿಗಿದೆ. ಆದರೆ ಒಂದೇ ವಾರದಲ್ಲಿ 10 ಟಿಎಂಸಿ ನೀರು ಏರಿಕೆಯಾಗಿದೆ. ಖಾನಾಪುರ ತಾಲೂಕಿನಾದ್ಯಂತ ಬಿಟ್ಟು ಬಿಡದೆ ಮಳೆಯೂ ಸುರಿತಾ ಇದ್ದು ಮಲಪ್ರಭಾ ನದಿಯ ನವಿಲ್ ತೀರ್ಥ ಜಲಾಶಯದ ನೀರಿನ ಮಟ್ಟವೂ ಕೂಡ ಏರಿಕೆಯಾಗಿದೆ. ಇದರ ಗರಿಷ್ಠ ಸಾಮರ್ಥ್ಯವು 37.731 ಟಿಎಂಸಿ. ಇಂದಿನ ದರ ಸಂಗ್ರಹಣೆ 10.936 ಟಿಎಂಸಿ. ಗರಿಷ್ಠ ಮಟ್ಟವು 20,279.50. ಇಂದಿನ ಮಟ್ಟ ನೋಡೋದಾದರೆ 2,052. ಒಳಹರಿವು 88,504 ಕ್ಯೂಸೆಕ್, ಹೊರಹರಿವು 194 ಕ್ಯೂಸೆಕ್ ಇದೆ. ಕಳೆದ ವರ್ಷವೂ ಈ ದಿವಸ 6.838 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಹಾಗಾಗಿ ಈ ವರ್ಷವೂ 4 ಟಿಎಂಸಿ ನೀರು ಹೆಚ್ಚಾಗಿದೆ. ಮತ್ತೆ ಮುಳುಗಿದ ವಿಠಲ ಮಂದಿರ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುವಂತಹ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿರುವ ವಿಠಲ ಮಂದಿರವು ಮುಳುಗಡೆಯಾಗಿದೆ. ಸಂಪೂರ್ಣ ದೇವಾಲಯ ಸ್ಥಾನದಲ್ಲಿ ನೀರಿನಂತೆ ಮುಳುಗಿದೆ. ಗೋಪುರ ಮಾತ್ರ ಕಾಣಿಸುತ್ತಿದೆ. ಇನ್ನೂ 4 ಅಡಿ ನೀರು ಜಾಸ್ತಿಯಾದರೆ ಮಂದಿರವು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತದೆ. ಕಳೆದ ವರ್ಷ ಭೀಕರ ಬರಗಾಲ ಕಾಣಿಸಿಕೊಂಡ ಹಿನ್ನೆಲೆ ಈ ವಿಠಲ ಮಂದಿರ ದೇವಸ್ಥಾನ ಸುದ್ದಿಯಾಗಿತ್ತು. ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದಿದ್ದರು. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ.